ಜೆಡಿಎಸ್ಗೆ ಶಾಕ್ ಕೊಟ್ರ ಶಾಸಕ ಜಿಟಿ ದೇವೇಗೌಡ. ಆತ್ಮಸಾಕ್ಷಿಯ ಮತ ಅಂತ ಹೇಳೋ ಮುಖಾಂತರ ಮಾರ್ಮಿಕವಾಗಿ ಮಾತನಾಡಿ ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ಆತ್ಮಸಾಕ್ಷಿಯ ಮತ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡ. ಇದು ಇನ್ನಷ್ಟು ಕುತೂಹಲ ಕಾರಣ ಆಗ್ತಾ ಇದೆ. ಜೆಡಿಎಸ್ಗೆ ಶಾಕ್ ಕೊಟ್ರ ಜಿಟಿ ದೇವೇಗೌಡ. ಈ ಪ್ರಶ್ನೆ ಈಗ ಮೂಡ್ತಾ ಇರೋದು. ಜೆಡಿಎಸ್ ಬಳಿ ಇದ್ದಿದ್ದೇ 18 ಓಟು. ನಿನ್ನೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತನಾಡುವಾಗ ಅವರು ಹೇಳಿದ್ದು, ನಮ್ಮ ಒಗ್ಗಟ್ಟನ್ನ ನೋಡೋದಕ್ಕೆ, ಒಗ್ಗಟ್ಟಿನ ಪ್ರದರ್ಶನಕ್ಕೋಸ್ಕರ, ಒಗ್ಗಟ್ಟನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರ ನಾವು ಕ್ಯಾಂಡಿಡೇಟ್ ಹಾಕಿದ್ದೀವಿ, ಗೆಲ್ಲೋದಕ್ಕೆ ಅಂತಲ್ಲ ಹಾಕಿರೋದು. ನಮ್ಮದು ಸಣ್ಣ ಪಕ್ಷ, ಗೆಲ್ಲೋದಕ್ಕಾಗತ್ತಾ ಅಂತೆಲ್ಲ ಉತ್ತರ ಕೊಟ್ಟಿದ್ರು ಕುಮಾರಸ್ವಾಮಿ ಅವರು. ಈಗ ನೋಡಿದ್ರೆ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಜಿಟಿಡಿ ಪ್ರತ್ಯೇಕವಾಗಿ ಬಂದ್ರು, ಮತ ಹಾಕಿದ್ರು, ವಾಪಸ್ ತೆರಳಿದ್ರು. ಪ್ರಶ್ನೆ ಬಂದಾಗ ಆತ್ಮಸಾಕ್ಷಿಯ ಮತ ಅಂತ ಉತ್ತರ ಕೊಟ್ಟರು. ಜಿಟಿ ದೇವೇಗೌಡರ ನಡೆಯ ಬಗ್ಗೆ ಈಗ ಕುತೂಹಲ ಮೂಡ್ತಾ ಇರೋದು. ಪ್ರತ್ಯೇಕವಾಗಿ ಬಂದಂತ ಜಿಟಿ ದೇವೇಗೌಡ ಸದ್ಯ ಮತ ಚಲಾಯಿಸಿ ತೆರಳಿದ್ದಾರೆ. ಯಾರಿಗೆ ವೋಟ್ ಹಾಕಿದ್ರು ಅನ್ನೋ ಪ್ರಶ್ನೆ ಬಂದಾಗ ಆತ್ಮಸಾಕ್ಷಿಯ ವೋಟು ಅನ್ನೋ ಉತ್ತರ ಮಾತ್ರ ಜಿಟಿ ದೇವೇಗೌಡರ ಕಡೆಯಿಂದ ಬಂದಿರೋದು. ನೋಡ್ತಾ ಇದ್ದೀರಿ, ಅವರು ಮತ ಚಲಾಯಿಸಿ ತೆರಳುತ್ತಾ ಇರುವಂತ ದೃಶ್ಯ ಇದು. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿ ದೇವೇಗೌಡ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ 2023ರ ಎಲೆಕ್ಷನ್ನ ರಿಸಲ್ಟ್ ಬಂದ ನಂತರವೂ ಕೂಡ ಮುನಿಸಿಕೊಂಡಿದ್ದಾರೆ ಜೆಡಿಎಸ್ನ ಬಗ್ಗೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಬೇಕು, ನನ್ನ ಹಿರಿತನಕ್ಕೆ ಬೆಲೆ ಸಿಗಬೇಕು ಅಂತ ಅವರು ಬಯಸಿದ್ರೂ ಸಿಕ್ಕಿರಲಿಲ್ಲ. ಸುರೇಶ್ ಬಾಬು ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಆ ನಂತರ ಜಿಟಿ ದೇವೇಗೌಡ ಜೆಡಿಎಸ್ನಿಂದ ಅಂತರವನ್ನು ಕಾಯ್ದುಕೊಂಡಿದ್ರು. ಸದ್ಯ ಅವರು ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿ ತೆರಳಿದ್ದಾರೆ. ಅದು ದೃಶ್ಯವನ್ನು ನೋಡ್ತಾ ಇರೋದು. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಪ್ರತ್ಯೇಕವಾಗಿ ಬಂದು ಮತ ಚಲಾಯಿಸಿ ಹೊರಟಿರೋದನ್ನು ಗಮನಿಸ್ತಾ ಇದ್ದೀವಿ. ಇವರನ್ನು ಸಂಪರ್ಕಿಸೋ ಪ್ರಯತ್ನಗಳಾಗಿತ್ತಾ ಕಾಂಗ್ರೆಸ್ನಿಂದ? ರಕ್ಷಿತ್, ಜಿಟಿ ದೇವೇಗೌಡರನ್ನ ಸಂಪರ್ಕ ಮಾಡುವಂತ ಪ್ರಯತ್ನ ಕಾಂಗ್ರೆಸ್ ನಿಶ್ಚಿತವಾಗಿಯೂ ಮಾಡಿತ್ತು. ಕಾಂಗ್ರೆಸ್ ಕೂಡ ಒಂದೆರಡು ಮತಗಳು ನಮಗೆ ಜೆಡಿಎಸ್ನಿಂದ ಬರಬಹುದು ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಆ ವಿಶ್ವಾಸದಲ್ಲಿ ಇದ್ದಂತ ಹೆಸರುಗಳ ಪೈಕಿ ಜಿಟಿ ದೇವೇಗೌಡರ ಹೆಸರು ಮೊದಲ ಸಾಲಿನಲ್ಲಿ ಇತ್ತು. ಹಾಗಾಗಿ ಜಿಟಿ ದೇವೇಗೌಡರು ಜೆಡಿಎಸ್ ಶಾಸಕರು ಹೋದಂತ ರೆಸಾರ್ಟ್ಗೂ ಕೂಡ ತೆರಳಲಿಲ್ಲ. ಕುಮಾರಸ್ವಾಮಿ ನೇತೃತ್ವದಲ್ಲಿ ಸಭೆಗೂ ಕೂಡ ಅವರು ಭಾಗಿಯಾಗಿರಲಿಲ್ಲ. ಈಗ ಬೆಳಗ್ಗೆ 9:10 ಬಂದು ಮತದಾನವನ್ನ ಮಾಡಿ ತೆರಳಿದ್ದಾರೆ. ಹೀಗಾಗಿ ಈ ಮತ ಅವ್ರಿಗೆ ಅಂದ್ರೆ ಅವರ ನನ್ನ ಆತ್ಮವಿಶ್ವಾಸದ ಪರ ಮತ ಚಲಾವಣೆ ಮಾಡಿದ್ದೀನಿ ಅನ್ನುವಂತ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ ಜೆಡಿಎಸ್ನಿಂದ ಜಿಟಿ ದೇವೇಗೌಡರು ದೂರ ಇದ್ರು ಅನ್ನೋದು ಕೂಡ ಸ್ಪಷ್ಟವಾಗಿತ್ತು ಹಿಂದಿನ ಬೆಳವಣಿಗೆಗಳನ್ನು ನೋಡಿದಾಗ. ಈಗ ಮತ ಚಲಾವಣೆಗೆ ಅವರೇ ಪ್ರತ್ಯೇಕವಾಗಿ ಬಂದು ಬೆಳಗ್ಗೆಯೇ ಮತ ಚಲಾವಣೆ ಮಾಡಿ ಹೋಗಿರೋದನ್ನು ನೋಡಿದ್ರೆ ಕಾಂಗ್ರೆಸ್ ಪರವಾಗಿ ಚಲಾವಣೆ ಆಗಿರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ನವರು ಸುಮಾರು ಒಂದು 5 ರಿಂದ 6 ಮಂದಿ ಜೆಡಿಎಸ್ ಶಾಸಕರಿಗೆ ಗಾಳ ಹಾಕಿದ್ರು ತಮ್ಮ ಪರ ಮತ ಚಲಾವಣೆ ಮಾಡಬೇಕು ಅಂತೇಳಿ. ಆ ಹೆಸರುಗಳ ಪೈಕಿ ಜಿಟಿ ದೇವೇಗೌಡರ ಹೆಸರೇ ಮುಂಚೂಣಿಯಲ್ಲಿ ಇದ್ದದ್ದು. ಜೊತೆಗೆ ಜೆಡಿಎಸ್ನ ಜೊತೆಗಿನ ಅವರ ಇತ್ತೀಚಿನ ಬೆಳವಣಿಗೆಗಳಿರ್ಬೋದು ಅಥವಾ ಜೆಡಿಎಸ್ ಜೊತೆಗಿನ ಅವರ ಸಖ್ಯ ಇರಬಹುದು, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿ ನೋಡೋದಾದ್ರೆ ಜಿಟಿ ದೇವೇಗೌಡರು ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಿರುವಂತಹ ಸಾಧ್ಯತೆಗಳೇ ಜಾಸ್ತಿ ಕಾಣಿಸ್ತಾ ಇದಾವೆ. ರಕ್ಷಿತ್, ಮಾರುತೇಶ್, ಈಗ ಜೆಡಿಎಸ್ ಅವರನ್ನ ಸಂಪರ್ಕಿಸಿ ಅವರನ್ನು ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನೇನು ಮಾಡಿರಲಿಲ್ವಾ ಜಿಟಿ ದೇವೇಗೌಡರು? ಯಾಕಂತಂದ್ರೆ ಪ್ರತ್ಯೇಕವಾಗೇ ಬಂದರು, ಪ್ರತ್ಯೇಕವಾಗೇ ಹೋದರು, ರೆಸಾರ್ಟಿಗೂ ಹೋಗಲಿಲ್ಲ,
ಮತ್ತು ಪಕ್ಷದ ಚಟುವಟಿಕೆಯಿಂದ ಬಹಳ ಕಾಲದಿಂದ ದೂರನೇ ನಿಂತಿದ್ದಾರೆ ಅವರು. ರಕ್ಷತ್, ಈಗ ಅವರನ್ನ ಮಾತನಾಡುವಂತ ಪ್ರಯತ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ, ದೇವೇಗೌಡರು ಕೂಡ ಮಾಡಿದ್ದಾರೆ. ಆದ್ರೆ GT ದೇವೇಗೌಡರು ಮೊದಲೇ ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ. ಆ ಕಾರಣಕ್ಕಾಗಿ ಈ ತೀರ್ಮಾನಗಳನ್ನು ತೆಗೆದುಕೊಂಡಿರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದ್ರೆ ಆ ರೀತಿಯಾಗಿ JDS ಜೊತೆಗೆ ನಾನು ಇದ್ದೀನಿ ಅನ್ನುವಂಥ ಒಂದು ಸಂದೇಶ ಕೊಡೋದೇ ಆಗಿದ್ದಿದ್ರೆ ಅವರು ಒಂದು ರೆಸಾರ್ಟ್ಗೆ ಒಂದು ವಿಸಿಟ್ ಆದ್ರೂ ಕೂಡ ಮಾಡಿ ಹೋಗ್ತಾ ಇದ್ರು, ಅಥವಾ ಕುಮಾರಸ್ವಾಮಿ ಅವರ ಜೊತೆಗೆ ನಡೆದಂತಹ ಸಭೆಯಲ್ಲಾದ್ರೂ ಭಾಗಿಯಾಗಿ ನಾನು ನಿಮ್ ಜೊತೆಗಿದ್ದೇನೆ, ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದನ್ನಾದ್ರೂ ಹೇಳ್ತಾ ಇದ್ರು. ಸೊ ಅದು ಯಾವುದನ್ನು ಮಾಡದೇ ಇರ್ತಕ್ಕಂಥದ್ದನ್ನ ಗಮನಿಸಿದ್ರೆ JDS ನಿಂದ ದೂರ ಉಳಿಯುವಂತ ಪ್ರಯತ್ನವನ್ನೇ GT ದೇವೇಗೌಡರು ಮಾಡಿದ್ದಾರೆ. ಈ ಚುನಾವಣೆಯ ಸಂದರ್ಭದಲ್ಲೂ ಆದಂತಹ ಬೆಳವಣಿಗೆಯನ್ನು ಗಮನಿಸಿದಾಗ ಅದು ಅಭ್ಯರ್ಥಿಯ ಆಯ್ಕೆಯ ಸಭೆ ಇರ್ಬೋದು, ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದಂತ ಸಭೆಗಳಿರ್ಬೋದು, ಈ ಎಲ್ಲಾ ಸಭೆಗಳಿಂದಲೂ ಕೂಡ GT ದೇವೇಗೌಡರು ದೂರ ಉಳಿದಿದ್ರು. ಈಗ ಪ್ರತ್ಯೇಕವಾಗಿ ಅವರೇ ಬಂದು ಬೆಳಗ್ಗೆ 9:10 ಮತ ಚಲಾವಣೆ ಕೂಡ ಮಾಡಿ ಹೋಗಿರೋದನ್ನ ನೋಡಿದ್ರೆ ನಿಶ್ಚಿತವಾಗಿ ಅವರು JDS ಜೊತೆಗಿನ ಸಖ್ಯದಿಂದ ದೂರ ಆಗ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ. ಮತ್ತು ಈ ಚುನಾವಣೆಯಲ್ಲಿ ತಮಗೆ ಯಾವ ಅಭ್ಯರ್ಥಿ ಪರವಾಗಿ ಮತ ಚಲಾವಣೆ ಮಾಡಬೇಕು ಅಂತ ಅವ್ರು ಅನ್ಕೊಂಡಿದ್ರು ಅದೇ ರೀತಿಯಾಗಿ ಆಗಿದೆ. ಮತ್ತು ಕಾಂಗ್ರೆಸ್ ಕೂಡ ಆ ಪ್ರಯತ್ನಗಳನ್ನು ಮಾಡಿತ್ತು. DK ಶಿವಕುಮಾರ್ ಮತ್ತು GT ದೇವೇಗೌಡರು ಬಹಳ ಕಾಲದಿಂದ ಗೆಳೆಯರಾಗಿದ್ದಾರೆ. ಅವರು ಈ ಹಿಂದೆ GT ದೇವೇಗೌಡರ ನಿವಾಸಕ್ಕೆ ಹೋಗಿ ಸದಾಶಿವನಗರದಲ್ಲಿ ನೀವು ನಮ್ಮ ಪಾರ್ಟಿಗೆ ಜಾಯಿನ್ ಆಗಿ ಎನ್ನುವಂತ ಮನವಿಯನ್ನು ಕೂಡ DK ಶಿವಕುಮಾರ್ ಅವರು GT ದೇವೇಗೌಡರು ಭೇಟಿಯಾದಂತ ಸಂದರ್ಭದಲ್ಲಿ ಕೇಳಿದ್ರು. ಅಂದ್ರೆ ಕಾಂಗ್ರೆಸ್ ಸೇರ್ಪಡೆಯಾಗಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಸ್ವತಃ ಅದನ್ನು GT ದೇವೇಗೌಡರು ಬಂದು ಮಾತುಕತೆ ಮಾಡಿದ್ದನ್ನು ಕೂಡ ಒಪ್ಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ GT ದೇವೇಗೌಡರು JDS ನಿಂದ ದೂರ ಆಗಿದ್ದಾರೆ. ಎಸ್ಪೆಷಲಿ ಪರಿಷತ್ತು ಚುನಾವಣೆಯ ಸಂದರ್ಭದಲ್ಲೂ ಕೂಡ JDS ನಿಂದ ದೂರ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ JDS ಪ್ರಯತ್ನಗಳನ್ನಂತೂ ಮಾಡಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನಗಳನ್ನು ಮಾಡಿದ್ದಾರೆ, ಆದ್ರೆ ಆ ಪ್ರಯತ್ನಗಳಿಗೆ ಫಲ ಸಿಕ್ಕಿಲ್ಲ ಅಂತ ಹೇಳ್ಬೋದು. ರಕ್ಷತ್, ಮಾರುತೇಶ್, ಇದೇ ಕಾನ್ಫಿಡೆನ್ಸ್ ಹಂಗಿದ್ರೆ ಕಾಂಗ್ರೆಸ್ ಪಾಲಿಗೆ? ಯಾಕಂತಂದ್ರೆ 30-30 ಅಂತ ಹೇಳಿದ್ರಿ ಆಗ್ಲೇ, 30-30 ಅಂತ ವಿಭಜನೆ ಅಂತ ಅಡ್ಡ ಮತದಾನ ಆಗೇ ಬಿಡತ್ತೆ ಆಗತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಮೇಲೆನೆ 30-30 ವಿಭಜನೆ ಆಗಿದ್ದ ಕಾಂಗ್ರೆಸ್ನಲ್ಲಿ? ಖಂಡಿತ ಆ ಕಾನ್ಫಿಡೆನ್ಸ್ ಇರುವ ಕಾರಣಕ್ಕಾಗಿ ನಿನ್ನೆ ಬಿಡದಿ ರೆಸಾರ್ಟ್ ನಲ್ಲಿ ನಡೆದಂತಹ ಸಭೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಎಷ್ಟು ಜನ ಶಾಸಕರು ವೋಟ್ ಮಾಡಬೇಕು ಅನ್ನುವಂತಹ ವರ್ಗೀಕರಣವನ್ನು ಕೂಡ ಮಾಡಲಾಗಿತ್ತು. ಅದರ ಪ್ರಕಾರ ಮೊದಲ 4 ಅಭ್ಯರ್ಥಿಗಳು ಅಂದ್ರೆ AICC ಮೊದಲ ಪಟ್ಟಿಯಲ್ಲಿ ಘೋಷಣೆ ಮಾಡಿದಂತಹ 4 ಅಭ್ಯರ್ಥಿಗಳು BK ಹರಿಪ್ರಸಾದ್, PV ಮೋಹನ್, ತಿಪ್ಪಣ್ಣಪ್ಪ ಕಮಕನೂರು ಮತ್ತು ಶಿವಣ್ಣ ಮಳವಳ್ಳಿ, ಈ 4 ಅಭ್ಯರ್ಥಿಗಳಿಗೆ 30 ಮತಗಳನ್ನು ಹಾಕಬೇಕು ಅಂತೇಳಿ ನಿನ್ನೆಯೇ ಡಿವೈಡ್ ಮಾಡಲಾಗಿದೆ. ಇನ್ನುಳಿದಂತೆ 20 ಮತಗಳು ಉಳಿತಾವೆ ಕಾಂಗ್ರೆಸ್ನ ಬಳಿ. ಈ 120 ಶಾಸಕರು ಕೂಡ 2ನೇ ಪ್ರಾಶಸ್ತ್ಯದ ಮತದಲ್ಲಿ ವಿನಯ್ ಕಾರ್ತಿಕ್ಗೆ ವೋಟ್ ಹಾಕೋರಿದ್ದಾರೆ. ಇದರ ಜೊತೆಗೆ JDS ನಿಂದಲೂ ಬರುವಂತಹ ಮತಗಳನ್ನು ಕೂಡ ಕಾಂಗ್ರೆಸ್ ಬಹಳ ಗಟ್ಟಿಯಾಗಿ ನಂಬಿತ್ತು ಮತ್ತು ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ಮತ್ತು ತಯಾರಿಗಳನ್ನ ಮಾಡಿಕೊಂಡೇ ಈ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅದು ಖಚಿತ ಆದ ಮೇಲೆನೆ 30 ವೋಟ್ ಹಾಕಬೇಕು ಅಂತೇಳಿ ತೀರ್ಮಾನವನ್ನ ನಿನ್ನೆ ಕೈಗೊಳ್ಳಲಾಗಿತ್ತು. ಅದರ ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ. ಈಗ GT ದೇವೇಗೌಡರ ಚಲಾವಣೆ ನಡೆದಿದೆ. ಈಗ ಇನ್ನೂ 2 ಮತಗಳು ಕಾಂಗ್ರೆಸ್ಗೆ ಬರಬಹುದು ಅನ್ನುವಂತ ನಿರೀಕ್ಷೆ ಮತ್ತು ಆತ್ಮವಿಶ್ವಾಸದಲ್ಲೇ ಕಾಂಗ್ರೆಸ್ ಇದ್ದಾರೆ. JDSನ ಇನ್ನಿಬ್ಬರು ಶಾಸಕರು ಅಡ್ಡ ಮತದಾನವನ್ನ ಮಾಡ್ತಾರೆ ಅನ್ನುವಂತ ವಿಶ್ವಾಸವನ್ನ ಈಗಲೂ ಕೂಡ DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ ನಿನ್ನೆ ಸಭೆಯಲ್ಲೂ ಕೂಡ. ಹಾಗಾಗಿ ಆ ಬೆಳವಣಿಗೆಗಳು ಆಗಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಾರೆ. ಆ ಕಾರಣಕ್ಕಾಗಿಯೇ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲ್ಲೋದಕ್ಕೆ ಬೇಕಾದ ಎಲ್ಲ ಮತಗಳ ಲೆಕ್ಕಾಚಾರವನ್ನ ಇಟ್ಟುಕೊಂಡೇ DK ಶಿವಕುಮಾರ್ ಈ ಪ್ಲಾನ್ ಅನ್ನ ಮಾಡಿದ್ದಾರೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.